ದೇಶಾದ್ಯಂತ ತೀವ್ರ ಸಂಚಲನಕ್ಕೆ ಕಾರಣವಾಗಿದ್ದ ಬೆಂಗಳೂರಿನ ಟೆಕ್ಕಿ ಅತುಲ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸ್ಫೋಟಕ ವಿಚಾರಗಳನ್ನು ಅತುಲ್ ಸ್ನೇಹಿತ ಪಬ್ಲಿಕ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಮತ್ತೊಂದು ಕಡೆ ಅತುಲ್ ಪತ್ನಿ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ದಾರೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಪತ್ನಿ ಪಾಲಿಗೆ ಎಟಿಎಂ ಆಗಿದ್ದ ಟೆಕ್ಕಿ ಅತುಲ್ ಹೆತ್ತ ಮಗನನ್ನ ನೋಡೋದಕ್ಕೂ ದುಡ್ಡು ಕೊಡಬೇಕಿತ್ತು. ಪಾಪಿ ಪತ್ನಿಯ ಕ್ರೌರ್ಯ ಬಿಚ್ಚಿಟ್ಟ ಅತುಲ್ ಆಪ್ತರು. ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ದೇಶಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದೆ. ಇಡೀ ದೇಶ ಅತುಲ್ ಸಾವಿಗೆ ನ್ಯಾಯ ಕೇಳ್ತಾ ಇದೆ. ಪುರುಷರಷ್ಟೇ ಅಲ್ಲ, ಮಹಿಳೆಯರು, ಯುವತಿಯರು ಕೂಡ ಅತುಲ್ ಅನ್ಯಾಯದ ಸಾವಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಮೃತ ಅತುಲ್ ಆಪ್ತರು ಪತ್ನಿ ನಿಖಿತಾ ಸಿಂಘಾನಿಯಾಳ ಕ್ರೌರ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಟೆಕ್ಕಿ ಅತುಲ್ ತುಂಬಾ ಪಾಸಿಟಿವ್ ವ್ಯಕ್ತಿ. ಅದೆಂಥದ್ದೇ ಸಮಸ್ಯೆ ಇದ್ದರೂ ನಗುನಗುತ್ತಲೇ ಇದ್ದ. ಆದರೆ ಕೊನೆಗೆ ತನ್ನ ಪತ್ನಿ ಆತನನ್ನು ಎಟಿಎಂ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರು. ತನ್ನ ಮಗುವನ್ನು ನೋಡಲು ಕೂಡ ದುಡ್ಡು ಕೊಡಬೇಕಿತ್ತು. ಇವೆಲ್ಲದರಿಂದ ಅತುಲ್ ರೋಸಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಅತುಲ್ ಆಪ್ತ ನೋವಿನ ಮಾತುಗಳನ್ನು ಆಡಿದ್ದಾರೆ. ಪ್ರತಿ ಸತಿ ಬರೀ ದುಡ್ಡು ಕೇಳೋದು. ನನಗೆ ಕ್ಲೌಡ್ ಕಿಚನ್ ಮಾಡಬೇಕು, 50 ಲಕ್ಷ ಕೊಡು. ನಾನು ಇನ್ನೊಂದು ಏನೋ ಮಾಡಬೇಕು, ಅದಕ್ಕೊಂದು 10 ಲಕ್ಷ ಕೊಡು. ನನಗೇನೋ ಮತ್ತೇನೋ ಬೇಡಿಕೆ, ಅದಕ್ಕೊಂದು 10 ಲಕ್ಷ ಕೊಡು. ಈ ಥರ ಮಾಡಿ ಜೊತೆಗಿದ್ದಾಗಲೇ ಅವ್ರ ಜೊತೆ ಹತ್ತತ್ರ ಒಂದು 20ರಿಂದ 25 ಲಕ್ಷದವರೆಗೂ ಕಿತ್ಕೊಂಡಿದ್ದಾರೆ. ಆಮೇಲೆ ಇವ್ರಿಗೆ ಯಾವಾಗ ದುಡ್ಡು ಸಿಗಲ್ಲ ಇವನ ಕಡೆಯಿಂದ ಅಂತ ಗೊತ್ತಾಯಿತು, ಆವಾಗ ಈ ಕೇಸ್ಗಳ ಮುಖಾಂತರ ನನಗೆ ನಿನ್ನ ಮಗನ ಮುಖ ತೋರಿಸ್ಬೇಕು ಅಂತಂದರೆ ನನಗೆ 30 ಲಕ್ಷ ಕೊಡು, ಆಮೇಲೆ ನನಗೆ ಡಿವೋರ್ಸ್ ಕೊಡಬೇಕು ಅಂತಂದರೆ ನನಗೆ 3 ಕೋಟಿಯನ್ನು ಕೊಡು ಅಂತ ಬೇಡಿಕೆ ಇಡ್ತಾರೆ. ಕೋರ್ಟಲ್ಲಿ ಅವರು ನ್ಯಾಯಾಧೀಶಗಳಲ್ಲಿರುವಂಥ ಜಡ್ಜ್ ಮುಂದೆ ಹೇಳ್ಕೊಳ್ಳಿಕ್ಕೆ ಹೋದರೆ ಜಡ್ಜ್ ನಗ್ತಾರೆ. ನನಗೆ ನ್ಯಾಯ ಬಾಕಿ ಇದೆ ಅಂತ ಏಕಶನ್ ಎದೆ ಮೇಲೆ ಬೋರ್ಡನ್ನು ಹಾಕ್ಕೊಂಡು ನಮ್ಮನ್ನೆಲ್ಲರೂ ಬಿಟ್ಟು ಅಗಲಿದ್ದಾರೆ. ಅಟ್ಲೀಸ್ಟ್ ಆ ದೇವರಾದ್ರೂ ನಂಗೆ ನ್ಯಾಯ ಕೊಡ್ತಾನೇನೋ ಅಂತ ದೇವರ ಹತ್ರ ಕೇಳಕ್ಕೆ ಹೋಗಿದ್ದಾರೆ. ಇನ್ನು 4 ವರ್ಷದಿಂದ ಅತುಲ್ಗೆ ಕೌನ್ಸಿಲ್ ಕೊಡ್ತಾ ಇದ್ದ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ನ ಅನಿಲ್ ಮೂರ್ತಿ ಅತುಲ್ ಕೊನೆಯ ಸಂದೇಶವನ್ನು ತೋರಿಸಿ ಭಾವುಕರಾದರು. ಅತುಲ್ ಸಾವಿನ ತನಿಖೆ ನಡೆಯಬೇಕು. ಅತುಲ್ ಮೇಲೆ ತುಂಬ ಕೇಸ್ ಆಗಿರೋದ್ರಿಂದ ಪದೇ ವಿಚಾರಣೆಗೆ ಹೋಗಬೇಕಾಗಿತ್ತು. ಹೀಗಾಗಿ ಉದ್ಯೋಗ ಕಳೆದುಕೊಳ್ಳುವ ಭೀತಿಯಲ್ಲಿದ್ದರು ಅಂತ ಹೇಳಿದರು. Atul is a very practical person. Okay, he is not a person to take stress. He is a very smart person who can, very organized, planned person. If you see, he has planned everything also. But the problem is he has multiple cases, and in laws in UP are bad compared to Karnataka. More bad. So also travel you have to do, take leaves in the company. Sometimes these women, they write to the company also saying sack him from the job. On one hand you are saying fire him from the job. On the other hand you are asking 2 lakh rupee alimony. ನಿರೀಕ್ಷಣಾ ಜಾಮೀನಿಗಾಗಿ ಅತುಲ್ ಪತ್ನಿ ಕೋರ್ಟ್ ಮೊರೆ. ಅತುಲ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಅತುಲ್ ಅತ್ತೆ ಬಾಮೈದ ಅರೆಸ್ಟ್ ಆಗಿದ್ದಾರೆ. ಆದರೆ ಪತ್ನಿ ನಿಖಿತಾ ಇನ್ನೂ ನಾಪತ್ತೆಯಾಗಿದ್ದಾಳೆ. 2 ದಿನಗಳಿಂದ ಯಾರ ಸಂಪರ್ಕಕ್ಕೂ ಸಿಗದಂತೆ ಕಳ್ಳಾಟ ಆಡ್ತಾ ಇದ್ದಾಳೆ. ಬಂಧನದ ಭೀತಿ ಎದುರಿಸ್ತಾ ಇರುವ ಅತುಲ್ ಪತ್ನಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾಳೆ. ಒಟ್ಟಿನಲ್ಲಿ ಅತುಲ್ ಸಾವಿಗೆ ಕಾರಣರಾದ ಪತ್ನಿ ಹಾಗೂ ಕುಟುಂಬಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಅತುಲ್ ಆಪ್ತ ಬಳಗ ಒತ್ತಾಯ ಹೇರ್ತಾ ಇದೆ. ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.